ಸಮಸ್ಯೆ ಬೆಂಗಳೂರಿನ ಯಾವುದೋ ಒಂದೆರಡು ಏರಿಯಾಗಳಿಗೆ ಸೀಮಿತ ಆಗಿಲ್ಲ. ದೇವಸ್ಥಾನಗಳನ್ನು ಬಿಡ್ತಿಲ್ಲ, ಫ್ಯಾಕ್ಟರಿಗಳನ್ನು ಬಿಡ್ತಾ ಇಲ್ಲ, ಕಚೇರಿಗಳನ್ನು ಬಿಡ್ತಾ ಇಲ್ಲ. ಹೀಗೆ ಹಲವು ಕಡೆ ನೀರಿನ ತಾತ್ಪರ್ಯ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಪಬ್ಲಿಕ್ ಟಿವಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಯಾಲಿಟಿ ಚೆಕ್ ಕೂಡ ನಡೆಸಿದೆ, ನೋಡೋಣ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಹನಿ ಕುಡಿಯುವ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜನ ಹನಿ ನೀರನ್ನ ಪಡೆಯೋದಕ್ಕೂ ಕೂಡ ಗಂಟೆಗಟ್ಟಲೆ ಕಾಯಬೇಕಾದಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಸದ್ಯ ಈಗಾಗಲೇ ಆರಂಭ ಆಗೋಗಿದೆ. ನಾನೀಗ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಲ್ಸಂದ್ರ ವಾರ್ಡ್ನಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಿ, ಮಲ್ಸಂದ್ರ ವಾರ್ಡ್ನ ಕುಡಿಯುವ ನೀರಿನ ಘಟಕದ ಮುಂಭಾಗದಲ್ಲಿದ್ದೇನೆ. ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದು ಕ್ಯಾನ್ ನೀರನ್ನು ಹಿಡಿಬೇಕಾದ್ರೆ ಇಲ್ಲಿ ಬಂದು ಗಂಟೆಗಟ್ಟಲೆ ಕಾಯ್ಕೊಂಡು ನಿಂತ್ಕೊಳ್ಬೇಕಾದಂಥ ಸ್ಥಿತಿ. ಒಂದು ಕಡೆ ಸರಿಯಾದ ನೀರಿನ ಪೂರೈಕೆ ಆಗ್ತಾ ಇಲ್ಲ. ಕಾರಣ ಅಂತರ್ಜಲ ಮಟ್ಟ ಕಂಪ್ಲೀಟ್ ಆಗಿ ಕುಸಿತಿರುವಂಥ ಕಾರಣಕ್ಕಾಗಿ ಬೇಸಿಗೆಯಲ್ಲಿ ಈ ಪ್ರಮಾಣದ ಎಫೆಕ್ಟ್ ಈ ಭಾಗದ ಜನರನ್ನ ತಟ್ತಾ ಇದೆ. ಮತ್ತೊಂದು ಕಡೆ ನೀರು ಕರೆಂಟ್ ಬರ್ತಾ ಇಲ್ಲ, ಕರೆಂಟ್ ಸರಿಯಾಗಿ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಈ ಭಾಗದ ಜನ ಈ ಕ್ಯೂನಲ್ಲಿ ಕಾದು ನಿಂತು ನೀರನ್ನು ಹಿಡಿಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಳೆದ ಒಂದೂವರೆ ತಿಂಗಳಿಂದ ಈ ಭಾಗದಲ್ಲಿ ಇದೇ ಪರಿಸ್ಥಿತಿ. ಈ ಭಾಗ ಮಾತ್ರ ಅಲ್ಲ, ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಪಬ್ಲಿಕ್ ಟಿವಿ ಬೆಂಗಳೂರಿನ ಮೂಲೆಯಲ್ಲಿ ನೀರಿನ ಅಭಾವದ ಕಂಪ್ಲೀಟ್ ರಿಯಾಲಿಟಿ ಚೆಕ್ಕನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಸದ್ಯ ನಾನಿವತ್ತು ಮಲ್ಸಂದ್ರದಲ್ಲಿರುವಂಥ ಸ್ಥಿತಿಯನ್ನು ನಾನು ನಿಮಗೆ ಅದರ ಕಂಪ್ಲೀಟ್ ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಒಂದು ಕ್ಯಾನ್ ಈ ಭಾಗದಲ್ಲಿ ತುಂಬಬೇಕಾದ್ರೆ, ಅಂದರೆ ನೀರಿನ ಘಟಕದಲ್ಲಿ ಸರಿಸುಮಾರು 10 ರಿಂದ 15 ನಿಮಿಷಗಳ ಕಾಲ, ಅಂದರೆ ಆ ನೀರಿನ ಫೋರ್ಸ್ ಅಷ್ಟಿದೆ. ಜೊತೆಗೆ ಇಲ್ಲಿಗೆ ಪೂರೈಕೆ ಆಗ್ತಾ ಇರುವಂಥ ನೀರೇನಿದೆ ಅದು ಕಂಪ್ಲೀಟಾಗಿ ಕಡಿಮೆ ಆಗಿರುವಂಥ ಕಾರಣಕ್ಕಾಗಿ ಇನ್ ಟೈಮ್ಗೆ ನೀರಿನ ಘಟಕಕ್ಕೆ ನೀರು ಪೂರೈಕೆ ಆಗ್ತಾ ಇಲ್ಲ. ಪೂರೈಕೆ ಆಗದೆ ಕಾರಣಕ್ಕಾಗಿ ಬರುವಂತಹ ನೀರನ್ನು ಪಡೀಲಿಕ್ಕಾಗಿ ಬರುವಂಥ ಕ್ಯಾನನ್ನು ಹಿಡಿದು ಬರುವಂಥ ಸಾರ್ವಜನಿಕರಿಗೆ ಸರಿಯಾಗಿ ನೀರು ಸಿಗ್ತಲ್ಲ. ಇದು ಈ ಭಾಗದ ಸಮಸ್ಯೆ. ಇಲ್ಲಿನ ಸ್ಥಳೀಯರಿದ್ದಾರೆ, ಮಾತನಾಡಿಸ್ತಾನೆ. ಎಷ್ಟು ದಿನದಿಂದ ಸರ್ ಇದು ಸಮಸ್ಯೆ ಆಗಿರೋದು? 1.5 ತಿಂಗಳಿಂದ ಸಮಸ್ಯೆ ಆಗ್ತಾಯಿದೆ. 1.5 ತಿಂಗಳಿಂದ ನೀರು ಕಡಿಮೆ ಆಗಿಬಿಟ್ಟಿದೆ. ಮೊದಲು 2 ಇಂಚ್ ನೀರು ಬರ್ತಾಯಿತ್ತು, ಈಗ 3/4 ಇಂಚ್ ನೀರು ಬರ್ತಾಯಿದೆ. ಅದು ಅರ್ಧ ಗಂಟೆ ಬರುತ್ತೆ, ಮತ್ತು ಅರ್ಧ ಗಂಟೆ ಬರೋಲ್ಲ. ಆಫ್ ಮಾಡಬೇಕು, ಮತ್ತು ಲೋಡ್ ಮಾಡೋಕ್ಕಾಗಲ್ಲ. ಹೇಗೆ ಮತ್ತೆ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತಾ ಇದ್ರಿ? ಯಾಕಂದರೆ ಬಂದಾಗ ಜನಕ್ಕೆ ನೀರು ಇನ್ ಟೈಮಿಗೆ ಸಿಗಲ್ಲ, ಹೇಗೆ ಅಂತ? ನೈಟ್ 2 ಗಂಟೆಗೆ ಬರ್ತೀವಿ. 2 ಗಂಟೆಗೆ ಬಂದು ಲೋಡ್ ಮಾಡ್ಕೊಂಡ್ರೆ ಬೆಳಗ್ಗೆ 6 ಗಂಟೆಯಿಂದ ಒಂದು 10 ಗಂಟೆವರೆಗೂ ಮ್ಯಾನೇಜ್ ಮಾಡ್ಬೋದು. ಸೊ 10 ಗಂಟೆ ಆದಾದಮೇಲೆ 12 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ ಮತ್ತೆ ನಾವು 5 ಗಂಟೆಯಿಂದ ಬಿಡ್ತಾಯಿದ್ದೀವಿ. ಇನ್ ಟೈಮ್ ಅಂದರೆ ಫುಲ್ ಟೈಮ್ ಕೊಡ್ತಾ ಇಲ್ಲ, ಇವಾಗ ಪಾರ್ಟ್ ಮಾಡಿ ಒಂದು 4 ಅವರ್ ಕೊಡ್ತಾ ಇದ್ದೀವಿ. ಅಂದರೆ ಜನ ಮಾತ್ರ ಬಂದು ಕ್ಯೂ ಅಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ವಾಟರ್ ಎಮರ್ಜೆನ್ಸಿ ಶುರುವಾಗಿದೆ. ಹನಿ ನೀರಿಗೂ ಕೂಡ ಜನ ತತ್ತರಿಸ್ತಾ ಇದ್ದಾರೆ. ಸದ್ಯ ರಾಜಾಜಿನಗರದ ಒಂದು ವಾಟರ್ ಪ್ಲಾಂಟ್ ಬಳಿ ಇದ್ದೇನೆ. ಸೊ ಈ ಭಾಗದಲ್ಲಿ ಇದೀಗ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಸುಮಾರು 6 ತಿಂಗಳ ಮೇಲಾಗಿದೆ. ಅದನ್ನು ದುರಸ್ತಿ ಮಾಡುವಂತಹ ಯಾವ ಕೆಲಸವೂ ಕೂಡ ಆಗ್ತಾ ಇಲ್ಲ. ಒಂದು ಭಾಗದಲ್ಲಿ ಕುಡಿಯೋ ನೀರು, ಕಾವೇರಿ ನೀರು ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಸೊ ವಾಟರ್ ಶುದ್ಧೀಕರಣ ಘಟಕಗಳ ಹತ್ರ ಬಂದು ನೀರನ್ನು ಹಿಡ್ಕೊಂಡು ಹೋಗುವಂಥ ಪ್ರಯತ್ನಕ್ಕೆ ಮುಂದಾದರೆ ಅಲ್ಲಿಯೂ ಕೂಡ ಕೆಟ್ಟು ನಿಂತಿದ್ದಾವೆ. ಹೀಗಾಗಿ ಕುಡಿಯೋ ನೀರು ಸಿಗದೆ ಜನ ಒಂದು ರೀತಿಯಲ್ಲಿ ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ. ಇದು ಕೇವಲ 1 ದಿನ 2 ದಿನದ ಸಮಸ್ಯೆ ಅಲ್ಲ. ಬೇಸಿಗೆ ಆರಂಭ ಆಗ್ತಾ ಇದ್ದ ಹಾಗೇ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಜನ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ಹೇಳಿ ಸರ್, ಆರಂಭದಲ್ಲಿಯೇ ಈ ರೀತಿಯ ಸಮಸ್ಯೆಗಳು? ಇಷ್ಟು ದಿನ ಇರಲಿಲ್ಲ, ಲಾಸ್ಟ್ ಇಯರಿಂದ ಸ್ಟಾರ್ಟ್ ಆಗಿದೆ. ಅದು ಈ ಲಾಸ್ಟ್ 30 ಡೇಸಿಂದಂತೂ ವಿಪರೀತ ಆಗಿದೆ. ನೀರಿಲ್ಲ ಅಂತ ಇಲ್ಲಿ ಇದಕ್ಕೆ ಬಂದರೆ ಇದಕ್ಕೂ ನೀರು ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ. ಕ್ಯೂ ಸಿಸ್ಟಮ್ ಇರುತ್ತೆ. ನಾವೆಲ್ಲ ಕೆಟ್ಟೋಗಿದೆ ಅಂತ ಲೆಟ್ರು ಕೊಟ್ಟಿದ್ರು ಕೆಲವು ಸಲ ಒಂದು ಸಲ ಟ್ಯಾಂಕರ್ ಕಳಿಸಿದ್ರು, ಅದು 1,500 ಲೀಟ್ರ್ ಕಳಿಸ್ತಾರೆ. ಏನಕ್ಕೂ ಯೂಸ್ ಆಗಲ್ಲ, ಎಲ್ಲಿಗೂ ಸಾಲಲ್ಲ. ಈಗ ಬೆಂಗಳೂರಲ್ಲಿ ವಾಟರ್ ಎಮರ್ಜೆನ್ಸಿ ಶುರುವಾಗಿದೆ. ಕುಡಿಯೋದಕ್ಕೆ ಮಾತ್ರ ಅಲ್ಲ, ಗೃಹ ಬಳಕೆಗೂ ಕೂಡ ನೀರು ಸಿಗ್ತಾ ಇಲ್ಲ. ಸದ್ಯ ರಾಜ್ಕುಮಾರ್ ರಸ್ತೆಯಲ್ಲಿದ್ದೇನೆ. ಇದು ರಾಜಾಜಿನಗರ ಕ್ಷೇತ್ರ. ಇಲ್ಲಿ ಬೇರೆ ಬೇರೆ ಕಚೇರಿಗಳಿಗೂ ಕೂಡ ನೀರಿನ ಸಮಸ್ಯೆ ಉಂಟಾಗಿತ್ತು. ಇದೀಗ ದೇವಸ್ಥಾನಗಳಿಗೂ ಕೂಡ ಇದೀಗ ನೀರಿನ ಸಮಸ್ಯೆ ಉಂಟಾಗಿದೆ. ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೂ ಕೂಡ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ದೇವಸ್ಥಾನದಲ್ಲಿ ಕೂಡ ನೀರಿನ ಸಮಸ್ಯೆ ಉಂಟಾಗಿದೆ. ಈಗಾಗಲೇ ಬೇರೆ ಬೇರೆ ಕಚೇರಿ ಜೊತೆಗೆ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೂ ಕೂಡ ನೀರಿನ ಸಮಸ್ಯೆ ದೊಡ್ಡದಾಗಿ ಆರಂಭ ಆಗಿತ್ತು. ಇದೀಗ ದೇವಸ್ಥಾನಗಳಲ್ಲಿ ಕೂಡ ಇದೀಗ ನೀರಿನ ಸಮಸ್ಯೆ ಉಂಟಾಗಿದೆ. ದೇವಸ್ಥಾನಗಳಿಗೇನೆ ಖಾಸಗಿ ಟ್ಯಾಂಕರ್ನ ಮೂಲಕವಾಗಿ ನೀರನ್ನು ಪೂರೈಕೆ ಮಾಡುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನೇರವಾಗಿ ಖಾಸಗಿ ಟ್ಯಾಂಕರ್ನ ಮೂಲಕವಾಗಿ ಸಂಪಿಗೆ ನೀರನ್ನು ಬಿಡಲಾಗುತ್ತೆ. ಸೊ ಆ ಮೂಲಕವಾಗಿ ದೇವಸ್ಥಾನದ ಶುದ್ಧಿ ಕಾರ್ಯ ಜೊತೆಗೆ ನೀರಿನ ಬಳಕೆಯನ್ನು ಮಾಡಲಾಗುತ್ತೆ. ಸೊ ಈಗ ಟ್ಯಾಂಕರ್ನ ಮೂಲಕವಾಗಿ ನೇರವಾಗಿ ಸಂಪಿಗೆ ಬಿಡಲಾಗುತ್ತೆ. ಇಲ್ಲಿಂದ ದೇವಸ್ಥಾನದ ಆವರಣದಲ್ಲಿರುವಂತಹ ನಲ್ಲಿಗಳಿಗೂ ಕೂಡ
ಬೇಸಿಗೆಯ ಆರಂಭದಲ್ಲಿಯೇ ಕುಡಿಯೋ ನೀರಿಗಾಗಿ ನಗರದ ಜನ ಪರದಾಡ್ತಾ ಇದ್ದಾರೆ. ಹನಿ ಹನಿ ನೀರಿಗೂ ಕೂಡ ಇದೀಗ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಮನೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೂ ಕೂಡ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಜಲಮಂಡಳಿಯಿಂದ 3 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ನೀರು ಪೂರೈಕೆ ಆಗ್ತಾ ಇದೆ. ನೀರಿನ ಸಮಸ್ಯೆ ಆಗಿ ಇದೀಗ ಖಾಸಗಿ ನೀರಿನ ಟ್ಯಾಂಕರ್ಗಳ ಮೊರೆ ಹೋಗಿದ್ದಾರೆ ಜನ. ಬೇರೆ ಬೇರೆ ಕಚೇರಿಗಳಿಗೆ, ಜೊತೆಗೆ ಮನೆಗಳಿಗೂ ಕೂಡ ಇದೇ ಖಾಸಗಿ